ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ KSET 2025 ಪೇಪರ್ 1 ಟೀಚಿಂಗ್ ಆ್ಯಪ್ಟಿಟ್ಯೂಡಿನ 4ನೇ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ನಾವು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಟು ಟೀಚರ್, ಲರ್ನರ್, ಸಪೋರ್ಟ್ ಮಟೀರಿಯಲ್, ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್, ಲರ್ನಿಂಗ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇನ್ಸ್ಟಿಟ್ಯೂಷನ್, ಕನ್ನಡದಲ್ಲಿ ಹೇಳೋದಾದರೆ ಬೋಧನೆಯ ಮೇಲೆ ಪರಿಣಾಮ ಬೀರುವ ಅಂಶಗಳು, ಶಿಕ್ಷಕರು, ತರಬೇತಿದಾರರು, ಸಹಾಯಕ ಸಾಮಗ್ರಿಗಳು, ಬೋಧನಾ ಸೌಲಭ್ಯಗಳು, ಕಲಿಕಾ ಪರಿಸರ ಮತ್ತು ಸಂಸ್ಥೆ, ಇದರ ಬಗ್ಗೆ ಮಾತಾಡೋಣ. ಮೊದಲನೆಯದಾಗಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್, ಅದರಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳು ಬರ್ತವೆ? ಬೋಧನೆಯ ಮೇಲೆ ಪರಿಣಾಮ ಬೀರುವ ಶಿಕ್ಷಕರ ಹಂತದ ಅಂಶಗಳು, ಟೀಚರ್ ಕ್ಯಾರೆಕ್ಟರಿಸ್ಟಿಕ್ಸ್, ಲರ್ನರ್ ಅಸ್ಪೆಕ್ಟ್ಸ್, ಸಪೋರ್ಟ್ ಮಟೀರಿಯಲ್ಸ್, ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್, ಲರ್ನಿಂಗ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇನ್ಸ್ಟಿಟ್ಯೂಷನ್, ಅಂದರೆ ಶಿಕ್ಷಕರ ಗುಣಲಕ್ಷಣಗಳು, ಕಲಿಕೆಯ ಅಂಶಗಳು, ಬೆಂಬಲ, ಸಾಮಗ್ರಿಗಳು, ಬೋಧನಾ ಸೌಲಭ್ಯಗಳು, ಕಲಿಕಾ ಪರಿಸರ, ಸಂಸ್ಥೆ, ಇವಿಷ್ಟು ಕೂಡ ಬೋಧನೆಯ ಮೇಲೆ ಅಂದರೆ ಟೀಚಿಂಗಿನ ಮೇಲೆ ಪ್ರಭಾವ ಬೀರುತ್ತೆ. ಇದರಲ್ಲಿ ಒಂದೊಂದೇ ಪಾಯಿಂಟಿನ ಬಗ್ಗೆ ಹೆಚ್ಚಿನದಾಗಿ ನೋಡೋಣ. ಟೀಚರ್ ಕ್ಯಾರೆಕ್ಟರಿಸ್ಟಿಕ್ಸ್, ಇನ್ನು ಯಾವೆಲ್ಲ ಅಂಶಗಳು ಬೋಧನೆ ಮೇಲೆ ಪರಿಣಾಮ ಬೀರುತ್ತೆ? ಸ್ಕಿಲ್ಸ್ ಅಂದರೆ ಕೌಶಲ್ಯಗಳು, ಆ ಟೀಚರ್ ಏನಿರ್ತಾರೆ ಅವರ ಕೌಶಲ್ಯಗಳು. ಅದರ ನಂತರ ಮೋಟಿವೇಶನ್, ಆ ಟೀಚರ್ ಮಾಡುವಂಥ ಮೋಟಿವೇಶನ್. ಆ್ಯಟಿಟ್ಯೂಡ್ ಅಂದರೆ ಅವರ ವರ್ತನೆ ಹೇಗಿದೆ. ಕಾಂಪಿಟೆನ್ಸ್, ಅವರ ಸಾಮರ್ಥ್ಯ ಏನಿದೆ. ಸಬ್ಜೆಕ್ಟ್ ಮ್ಯಾಟರ್ ಮಾಸ್ಟರಿ, ಅಂದರೆ ಆ ಟೀಚರ್ ಏನಿರ್ತಾರೆ ಅವರಿಗೆ ಆ ವಿಷಯದ ಪಾಂಡಿತ್ಯ ಎಷ್ಟಿದೆ. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್, ಆ ಶಿಕ್ಷಕರು ಕ್ಲಾಸ್ ರೂಮ್ನ ನಿರ್ವಹಣೆ, ತರಗತಿಯ ನಿರ್ವಹಣೆ ಹೇಗೆ ಮಾಡ್ತಾರೆ, ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಟೀಚರಿನ ಅಂಶಗಳಾದ ನಂತರ ನಾವು ನೋಡೋಣ ಲರ್ನರ್ ಆಸ್ಪೆಕ್ಟ್ಸ್, ಅಂದರೆ ಕಲಿಯುವವರ ಅಂಶಗಳು. ಮೋಟಿವೇಶನ್ ಅಂದರೆ ಪ್ರೇರಣೆ, ಅಂದರೆ ನಾನು ಏನಾದರೂ ಕಲಿತಾ ಇದ್ದೀನಿ, ನನ್ನಿಂದ ನನಗಾಗಿ ನಾನು ಎಷ್ಟು ಪ್ರೇರಣೆ ಕೊಡ್ತಾ ಇದ್ದೀನಿ. ಪ್ರಿಯರ್ ನಾಲೆಜ್, ಪೂರ್ವಜ್ಞಾನ, ನನಗೆ ಆ ಸಬ್ಜೆಕ್ಟ್ ಬಗ್ಗೆ ಮುಂಚೆಯಿಂದ ಏನಾದರೂ ನಾಲೆಜ್ ಇದೆಯಾ. ನನ್ನ ಮೆಂಟಲ್ ಹೆಲ್ತ್ ಅಂದರೆ ಮಾನಸಿಕ ಆರೋಗ್ಯ. ಫಿಸಿಕಲ್ ಹೆಲ್ತ್ ಅಂದರೆ ದೈಹಿಕ ಆರೋಗ್ಯ. ನನ್ನ ಇಂಟ್ರೆಸ್ಟ್ ಎಷ್ಟಿದೆ, ನನ್ನ ಆಸಕ್ತಿ, ಆ ಒಂದು ಕಲಿಯೋದರ ಮೇಲೆ ಆಸಕ್ತಿ ಎಷ್ಟಿದೆ. ಎಕ್ಸ್ಪೀರಿಯನ್ಸ್ ಅಂದರೆ ನನ್ನ ಅನುಭವಗಳು. ಮತ್ತು ಕಾಗ್ನೇಟಿವ್ ಎಬಿಲಿಟೀಸ್ ಅಂದರೆ ನನ್ನ ಅರಿವಿನ ಸಾಮರ್ಥ್ಯಗಳು, ನಾನು ಅದನ್ನು ತಿಳ್ಕೊಂಡು ಅದನ್ನು ಏನು ಅನಲೈಸ್ ಮಾಡ್ತೀನಿ, ನನ್ನ ಅರಿವಿಗೆ ಏನು ತೊಗೋತೀನಿ, ಅವೆಲ್ಲವೂ ಕೂಡ ಈ ಅಂಶಗಳು ಟೀಚಿಂಗ್ ಮೇಲೆ ಅಥವಾ ಲರ್ನಿಂಗ್ ಪ್ರೊಸೆಸ್ ಮೇಲೆ ಎಫೆಕ್ಟ್ ಮಾಡುತ್ತೆ ಫ್ರಾಮ್ ಲರ್ನರ್ ಸೈಡ್. ಇದನ್ನು ಬಿಟ್ಟು ಸಪೋರ್ಟ್ ಮಟೀರಿಯಲ್ಸ್ ಅಂದರೆ ಬೆಂಬಲ ಸಾಮಗ್ರಿಗಳು, ಅದರ ಅವೈಲಬಿಲಿಟಿ ಅಂದರೆ ಲಭ್ಯತೆ ಇರಬಹುದು. ಕ್ವಾಲಿಟಿ ಆಫ್ ಟೆಕ್ಸ್ಟ್ ಬುಕ್ಸ್, ಪಠ್ಯಪುಸ್ತಕಗಳ ಗುಣಮಟ್ಟ, ಮೀಡಿಯಾ ಮಾಧ್ಯಮ, ಆಮೇಲೆ ವೆರೈಟಿ ವಿವಿಧತೆ, ಅಂದರೆ ಏನು ನಮಗೆ ಸಾಮಗ್ರಿಗಳಿರ್ತಾವೆ, ನಾವು ಅಧ್ಯಯನಕ್ಕಾಗಿ ಬಳಸುವಂಥ ಸಾಮಗ್ರಿಗಳು ಅವುಗಳ ಲಭ್ಯತೆ ಎಷ್ಟಿದೆ, ಆಮೇಲೆ ಅವುಗಳ ಗುಣಮಟ್ಟ ಎಷ್ಟಿದೆ, ಯಾವ ಮಾಧ್ಯಮದ ಮೂಲಕ ನಮಗೆ ಸಿಗ್ತಾ ಇವೆ, ಆಮೇಲೆ ಅದರಲ್ಲಿ ವಿವಿಧತೆ ಎಷ್ಟಿದೆ, ವೆರೈಟಿಗಳು ಎಷ್ಟಿದೆ, ಇವೆಲ್ಲವೂ ಕೂಡ ಟೀಚಿಂಗ್ ಲರ್ನಿಂಗ್ ಮೇಲೆ ಪ್ರಭಾವ ಬೀರುತ್ತವೆ. ಇದನ್ನು ಹೊರತುಪಡಿಸಿ ಇನ್ಸ್ಟ್ರಕ್ಷನಲ್ ಫೆಸಿಲಿಟೀಸ್ ಅಂದರೆ ಬೋಧನಾ ಸೌಲಭ್ಯಗಳು, ಕ್ಲಾಸ್ ರೂಮ್ ಸೈಜ್ ಅಂದರೆ ತರಗತಿಯ ಗಾತ್ರ, ಟೆಕ್ನಾಲಜಿ ತಂತ್ರಜ್ಞಾನ, ರಿಸೋರ್ಸಸ್ ಸಂಪನ್ಮೂಲಗಳು, ಫಿಸಿಕಲ್ ರಿಸೋರ್ಸ್ ಆ್ಯಂಡ್ ಕ್ಲಾಸ್ ರೂಮ್ ಲೇಔಟ್ ಬೌದ್ಧಿಕ ಸಂಪನ್ಮೂಲ, ತರಗತಿ ವಿನ್ಯಾಸ, ನಾವೇನು ಕಲಿತಾ ಇದ್ದೀವಿ ಆ ಕ್ಲಾಸ್ ರೂಮಿನ ವಾತಾವರಣ ಹೇಗಿದೆ, ಅದರ ಸೈಜ್ ಹೇಗಿದೆ, ಯಾವ ಟೆಕ್ನಾಲಜಿ ಬಳಸ್ತಾ ಇದ್ದೀವಿ, ನಮ್ಮಲ್ಲಿರುವ ಸಂಪನ್ಮೂಲಗಳು ಯಾವ್ಯಾವು, ಅವೆಲ್ಲವೂ ಕೂಡ ಕಲಿಕೆಯ ಮೇಲೆ ಪರಿಣಾಮ ಬೀರುತ್ತವೆ. ಇದರ ನಂತರ ಬರೋದು ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂದರೆ ಕಲಿಕಾ ಪರಿಸರ. ಇಲ್ಲಿ ಆ ಪರಿಸರದ ಸೇಫ್ಟಿ ಸುರಕ್ಷತೆ ಹೇಗಿದೆ, ನಾಯ್ಸ್ ಲೆವೆಲ್ ಶಬ್ದದ ಗುಣಮಟ್ಟ ಹೇಗಿದೆ, ಸೋಷಿಯಲ್ ಸಪೋರ್ಟ್ ಸಾಮಾಜಿಕ ಬೆಂಬಲ ಯಾವ ರೀತಿ ಇದೆ, ಸೈಕಾಲಜಿಕಲ್ ಸಪೋರ್ಟ್ ಅಂದರೆ ಮಾನಸಿಕ ಬೆಂಬಲ ಇರ್ಬೋದು, ಸಂವಾದ ಇಂಟ್ರ್ಯಾಕ್ಷನ್, ಡಿಸ್ಕಷನ್ ಚರ್ಚೆ ಇರ್ಬೋದು, ದೈಹಿಕ ಕಂಫರ್ಟ್ ಮತ್ತು ಸೇಫ್ಟಿ ಅಂದರೆ ದೈಹಿಕ ಸಾಮರ್ಥ್ಯಗಳು, ಸೌಕರ್ಯಗಳು, ಸುರಕ್ಷತೆಗಳು ಕೂಡ ಲರ್ನಿಂಗ್ ಎನ್ವಿರಾನ್ಮೆಂಟ್ನ ಭಾಗವಾಗುತ್ತವೆ. ಇದನ್ನು ಹೊರತುಪಡಿಸಿ ಕೊನೆಯದಾಗಿ ಇನ್ಸ್ಟಿಟ್ಯೂಷನ್ ಅಂದರೆ ಸಂಸ್ಥೆ, ನಾವೇನು ಕಲಿತಾ ಇರ್ತೀವಿ ಆ ಸಂಸ್ಥೆ ಯಾವ ರೀತಿ ನಮ್ಮ ಕಲಿಕಾ
ಏನು ಇರುತ್ತೆ ಅದರ ಮೇಲೆ ಪರಿಣಾಮ ಬೀರುತ್ತೆ. ಟೀಚರ್ ಸ್ಟೂಡೆಂಟ್ ರೇಷೋ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಅನುಪಾತ ಎಷ್ಟಿದೆ, ಮ್ಯಾನೇಜ್ಮೆಂಟಿನ ಪಾಲಿಸಿಗಳು ಏನಿವೆ, ಅಂದರೆ ಅಲ್ಲಿಯ ನೀತಿಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಏನೇನಿವೆ, ರಿಸೋರ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಅವರ ಸಂಸ್ಥೆಯಿಂದ ಯಾವೆಲ್ಲ ಸಂಪನ್ಮೂಲಗಳು, ಮೂಲ ಸೌಕರ್ಯಗಳನ್ನು ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಕಲಿಕೆಯ ಮೇಲೆ ಪರಿಣಾಮ ಬೀರುತ್ತೆ. ಇಷ್ಟಕ್ಕೆ ಇವತ್ತಿನ ಕ್ಲಾಸನ್ನು ಮುಗಿಸೋಣ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಭಾಗದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.